ನಾನು ಇವತ್ತು ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದೆ. ಟುಡೇ ಈಸ್ ವೆರಿ ಬ್ಯಾಡ್ ಡೇ ಫಾರ್ ಮೀ. ಸೊ ಐ ನೆವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಚುಲಿ. ನಾನು ಈ ಥರ ಬಿದ್ದಿದ್ದು ಒಂದು 2 times ಆಗಿರ್ಬೋದು. ತುಂಬ ಕೇರ್ಫುಲ್ ಆಗಿರಬೇಕು ನಾಯಿ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ. ಅಪೋಸಿಟಲ್ಲಿ ಯಾವ್ದಾದ್ರು ನಾಯಿ ಬರ್ತಾ ಇದೆ, ದಯವಿಟ್ಟು ನೀವು ಬ್ಯಾಕ್ ಬನ್ನಿ, ಇಲ್ಲಾಂದರೆ ಅವರಾದ್ರೂ ಬ್ಯಾಕ್ ಹೋಗಿ. ಇಲ್ಲ ಅಂತಂದರೆ ನಾಯಿಗಳು ಸ್ವಲ್ಪ ಎದುರುಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೆನ್ಸಿಟಿವ್ ನಾಯಿಗಳಾದರೆ, ಲೋಯರ್ ಸೆನ್ಸಿಟಿವ್ ಇರೋ ನಾಯಿಗಳಾದರೆ ಎದುರುಕೊಳುತ್ತೆ. ನಮ್ಮದು ಲ್ಯಾಬ್ರೆಡಾರ್ ಲ್ಯಾಬ್ ಡಾಗ್ ಆಗಿತ್ತು. ಸೊ ಅವ್ರದ್ದು ಯಾವ ಬ್ರೀಡು ಅಂತ ಗೊತ್ತಿಲ್ಲ, ಅದು ತುಂಬ ಅಟ್ಯಾಕ್ ಮಾಡೋಕ್ಕೆ ಬಂತು. ಸೊ ನಮ್ಮ ಡಾಗ್ ಎದುರುಕೊಂಡು ಹೇಗೋ ರೀಚ್ ಆಗಿ ಮನೆಗೆ ಬಂದುಬಿಟ್ಟ. ಸೊ ಐ ಫೆಲ್ ಡೌನ್ 2 times. ಐ ಗಾಟ್ ಎ ಇಂಜುರಿ ಅಟ್ ನೀ. ರಿಯಲಿ ಹಾರಿಬಲ್ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ. ನೀ ಇಂಜುರಿ ಆಯಿತು ನನಗೆ. ವಾಕಿಂಗ್ ಹೋಗ್ಬೇಕಾದ್ರೆ ಹುಷಾರಾಗಿ ಕೇರಾಗಿ ನಾವು ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ನಾವು ಅದು ಯಾವತ್ತೂ ಎದುರುಕೊಳ್ಳೋದಿಲ್ಲ. ಬೇರೆ ನಾಯಿಗಳು ನನ್ನ ಜೊತೆಗೆ ಮಾತಾಡ್ತಾರೆ. ನಾನು ಯಾವುದೇ ನಾಯಿ ವಾಕಿಂಗ್ ಬಂದ್ರೂ ಬಂದಿರೋ ಪರ್ಸನ್ಗಿಂತ ನಾನು ಆ ನಾಯಿ ಜೊತೆ ತುಂಬಾ ಮಾತಾಡ್ತೀನಿ. ಐ ಡಸಂಟ್ ನೋ ವಾಟ್ ಆ್ಯಕ್ಚುಲಿ. ನನಗೆ ಈವನ್ ಮೈ BP ಆಲ್ಸೋ ರೈಸ್ಡ್ ಆ್ಯಕ್ಚುಲಿ ಟುಡೇ. 170/100 ಆಗೋಗ್ಬಿಟ್ಟಿದೆ. ಒಂದು ಸಡನ್ ಇಂಜುರಿ ಆಗಿರೋ, ಸಡನ್ನಾಗಿ ಅದು ಅಟ್ಯಾಕ್ ಮಾಡ್ತಲ್ಲ, ಅದು ನಮ್ಮ ನಾಯಿ ಎದ್ರುಕೊಂಡು ಹೋಯ್ತಲ್ಲ, ಏನು ಹೋಯ್ತು ಅನ್ನೋ ಭಯಕ್ಕೆ ನನಗೆ ಆ ಥರ ಆಗಿಬಿಟ್ಟಿದೆ.